ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಇವತ್ತು ಶಿವಮೊಗ್ಗ ಹೋಗ್ತಿದ್ದೀವಿ. ನಮ್ಮ ಅಣ್ಣ ಇಲ್ಲಿ ಶಂಕರಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿ ಓದ್ತಿದ್ದಾನೆ. ಶಿವಮೊಗ್ಗದಿಂದ ಎಲ್ಲೆಲ್ಲಿ ಹೋಗ್ತೀವಿ ಐಡಿಯಾ ಇಲ್ಲ, ಹೋದ್ಮೇಲೆ ತಿಳಿಸ್ತೀವಿ. ಹೋದ್ಮೇಲೆ ನೋಡ್ಬೇಕು. ಇವ್ ನನ್ನ ಫ್ರೆಂಡ್ ಉಲ್ಲಾಸ್ ಅಂತ. ಸೊ ನಾನಲ್ಲ, ಇದು ನನ್ನ ಫ್ರೆಂಡ್ ಆಕಾಶ್ ಅಂತ. ಇದೇ ಬೈಕು ಈ ಒಂದು ಉಲ್ಲಾಸ್ದು RC390 KTM. ಅಲ್ಲಿಂದ ಆಕಾಶ ಬಂದಿದ್ದಾನೆ. ಗಾಳಿಗೆಲ್ಲ ಕಣ್ ಕೆಂಪಗಾಗಿದ್ದಾವೆ. ನಾನ್ ಹೊಡೆದೇ ಇಲ್ಲ ಗೈಸ್, ಇದು ಅವನೇ ಹೊಡ್ಕೊಂಡ್ ಬಂದಿರೋದು. ಯಾರಿಗಾದ್ರೂ ರೈಡರ್ ಬೇಕಾದ್ರೆ ಆಕಾಶ ನಂಬರಿಗೆ DM ಮಾಡಿ, ಒಳ್ಳೆ ರೈಡರ್ ಸಿಗ್ತಾನೆ ಲಾಂಗ್ ಡ್ರೈವಿಗೆ. ಏನಿಲ್ಲ ಅಂದ್ರೂ ಒಂದೇ ದಿನಕ್ಕೆ 6,000 ಕಿಲೋಮೀಟರ್ ಪಕ್ಕ ಹೊಡಿತಾನೆ ಅವನು. ರೈಡಿಂಗ್ ಸ್ಕಿಲ್ ಬ್ರೋ ಏನ್ ಬ್ರೋ, ಬಂದಿರೋದೇ ಇನ್ನ 100 ಕಿಲೋಮೀಟರ್ ಆಗಿಲ್ಲ. ಆಲ್ರೆಡಿ 6,000 ಸಿಗೋದಕ್ಕೆ ನಾನು ಪುಣ್ಯ ಮಾಡಿದೀನಿ. ಅಂತ ರೈಡರ್ ಇಂದ ನಾನು ಕೂತ್ಕೊಳ್ಳೋದಕ್ಕೆ. ನೋಡಿ, ನಿಮ್ಗೆ ಯಾರಾದ್ರೂ ಒಳ್ಳೆ ರೈಡರ್ ಬೇಕಾದ್ರೆ ಆಕಾಶನ್ ಅಕೌಂಟ್ಗೆ DM ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕಾಶ್ ಆರ್ಯ ಜೆ ಅಂತ ಇರುತ್ತೆ, ಖಂಡಿತ ಅವ್ನು ಬರ್ತಾನೆ. ಎಲ್ಲಾ ಸೋರ್ಸ್ ಆಫ್ ಇನ್ಕಮ್ ಕೂಡ ಇರುತ್ತೆ ಅವ್ರ ಹತ್ರ. ಎಲ್ಲಾ ಸರ್ವಿಸ್ ಏನಾಗುತ್ತೆ ಅಂತ ಆಮೇಲೆ. ಇವಾಗ ಟೈಮ್ ಆಗ್ತಿದೆ, ಹೋಗ್ಬಿಡೋಣ. ಜಸ್ಟ್ ಗೈಸ್, ಇದು 400 meters turn right. ಯೂನಿವರ್ಸಿಟಿ ಎಂಟ್ರೆನ್ಸ್ ಇದೆ, ರೈತನ ಕಣ. ಗೈಸ್, ಮಳೆ ಬೇರೆ ಬರ್ತೈತೆ. Turn left. ಮಸ್ತಾಗಿದೆ. In 450 meters, turn left. ಕ್ಯಾಂಪಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಏನ್ ಗ್ರೀನ್ ಐತೆ, ಖಾತಾಗಿದೆ. ನಾನು ಮಾತಾಡ್ತಾ ಇರೋದೆಲ್ಲ ಕೆಲಸ ಇದೆ ಗೊತ್ತಿಲ್ಲ. ಯೂನಿವರ್ಸಿಟಿ ರೌಂಡ್ಸ್ ಫುಲ್ಲು ಮಳೆಲೆ ತಿರುಗ್ತಾ ಇದ್ದೀವಿ. ಒಬ್ರು ಕಲ್ಸ ಇಲ್ಲ. ಇಲ್ಲಿ ಯಾರೋ ಹೋಗ್ತಿದ್ದಾರೆ ಕಪಲ್ಸು. Turn left, then take the first right. ನಾವು ಮಧ್ಯಾಹ್ನ ಹ್ಯಾಪಿ ಬಂದ್ಬಿಟ್ಟು ಅದ ಊಟ ಮಾಡಕ್ ಬಂದಿದ್ವಿ. ನಾಳೆ ಬರೋಸ್ತಾನೆ. ಮಳೆ ಬರ್ತದೆ. ಅದು ಯಾವುದೋ ಒಂದು ಡ್ಯಾಮ್ ತೋರಿಸೋಣ ಅಂತ ಮೈಗೆ ಹಳ್ಳಿ ಬರ್ತಾ ಇದ್ದೀರಾ. ಯಾವ್ದೋ ರೂಟಲ್ಲಿ ಬಂದಾಗ ನೋಡಿ ನಮ್ಮನ್ನ. ಯಾವ ರೂಟಲ್ಲಿ ಬಂದಾನೆ ಲೈ? ಯಾರ ರೂಟಲ್ಲಿ ಬಂದ್ರಿ? ಹಾ, ಹಿಂಗ್ ಬಂದ್ರಲ್ಲ ಹೆಸರೆಲ್ಲ ಫ್ರೆಂಡ್ಸ್. ಗೋಂದಿ ಫಾಲ್ಸಿಗೆ ಕರ್ಕೊಂಡು ಹೋಗ್ತಿದ್ದಾನೆ ನಮ್ಮ ಅಣ್ಣ. ಇದಿಲ್ಲೇ ಅವನ ಹಾಸ್ಟೆಲ್ ರೂಟ್ ಹತ್ರ ಇರೋದು. ಸೊ ಎಷ್ಟು ಒಂದು 25 ಕಿಲೋಮೀಟರ್ ಆಗುತ್ತಂತೆ. ಸೊ ಹೋಗ್ತಾ ಇದ್ದಾರೆ. ಅಲ್ಲೊಂದು ಬೈಕು, ಅಲ್ಲೊಂದು ಬೈಕು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಹೋಗ್ತಾ ಇದ್ವಿ. ಮಲೆನಾಡು ನೇಚರು ಫ್ಯಾಂಟಾಸ್ಟಿಕ್, ಸೂಪರ್ ಆಗಿದೆ. ಎಲ್ಲ ನೋಡಿದ್ರು ಹಚ್ಚ ಹಸಿರು ವೆದರು. ಇವನು ಡೈಲಾಗ್ ಮೇಲೆ ಡೈಲಾಗ್ ಹೇಳ್ತಾನೆ ಗೈಸ್. ಆಮೇಲೆ ಗಾಡಿ ನಿಲ್ಲಿಸಿದ್ಮೇಲೆ ಹೇಳಿಸ್ತೀನಿ. ವೈರಿಗಳು ಮನೆಗಳು ಅಂತ ಏನೇನೋ ಹೇಳ್ತಾರೆ ಗೈಸ್. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ಸುತ್ತೆ ನೋಡಿ. ಕರ್ನಾಟಕ
ನೀರಾವರಿ ನಿಗಮ ನಿಯಮಿತ ಗೋಂದಿ ಅಣಕಟ್ಟು ತಾಲೂಕು. ನೀರು ಇಲ್ಲದ ಡ್ಯಾಮುಗಳು ನೋಡ್ಬೋದು. ಎಲ್ಲ ಮೀನುಗಾರಿಕೆಯವರು ಮೀನ್ ಹಿಡಿತಾರೆ, ನಾವೊಂದು ಗಾಣ ತಂದು ಮೀನ್ ಹಿಡಿಯೋಣ. ಅದೇ ನೋಡಿ ಗೈಸ್. ಹೆಂಗಿದೆ ನೋಡಿ ಗೈಸ್. ಯಾರಾದ್ರೂ ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದ್ರೆ ಸೂಪರ್ ಆಗಿದೆ ಗೈಸ್. ಏನಿಲ್ಲ ಬಾ. ವಾ ಒಂದು ಇಲ್ಲಿ ಫೋಟೋದ ಅಂದ್ರೆ ಮಸ್ತ್. ಹೌದು ಬ್ರೋ, ಫೋಟೋ ಏನೋ ಮಾತ್ರ. ಅಲ್ಲೊಂದು ವ್ಯೂ ಚೆನ್ನಾಗಿದೆ. ಮ್ಯಾರೇಜ್ಗಳು ಕೊಳೆ ಆದ್ರೆ ನಾಳೆ ಗಳಗಳು. ವಾವ್, ಇಳಿದು ಹೋಗ್ಬೋದ್ಗಳು. ಇಲ್ಲೊಂದರು ಅಯ್ಯೋ ಯಾರೋ ಮಾಡಿದ್ರೆ ಅದ್ಭುತಗಳು. ಡೌನ್ ಇದೆ. ಇಲ್ಲಿ ಬಂದಿದೆ, ವಾಕ್ ಹೋಗ್ಬೋದಾ ಇಲ್ಲಿ? ಅಲ್ಲಿ ಮ್ಯಾನ್ ಸೂಪರ್. ದ ಪ್ಯಾಂಟ್ ಆದ ಹೈ ನೀರು ಹರಿವುಗಳು. ವಾವ್ ಇದ್ರೆ ನಿಂತ್ಕೊಂಡು ಹೋಗ್ತಾರೆ. ನಾವು ಹೋಗ್ಬೇಕು ನೋಡ್ರಿ. ಒಂದೊಂದಲ್ಲ ಸ್ಲಿಪ್ಪರ್ಸ್ ಮೇಲೆ ತಗೊಂಡ್ಬರ್ಲಿಲ್ಲ, ಜಾಗ ಇಲ್ಲ ಅಂತ. ಬ್ಯಾಗಲ್ಲಿ ಬನ್ನಿ ಹೋಗೋಣ. ವ್ಯೂ ಮಾತ್ರ ಕ್ರೇಜಿ ಇದೆ. ಇದು ಗೋಂದಿ ಫಾಲ್ಸ್ ಅಂತ ಬ್ರಿಡ್ಜು, ವಿಶ್ವೇಶ್ವರ ಇದು ಕಟ್ಸಿರೋದೆ. ಎಲ್ಲ ಹೋಗಿದ್ದಾರೆ. ಇಲ್ಲಿ ಅರ್ಥ ಬರ್ತಾ ಇದೆ. ಇಟ್ಕೊಂಡು ಹೋಗ್ತಾರೆ ಇವನು. ನಾನು ವಾಗ್ ಮಾಡಕ್ ಎಲ್ಲರೂ ಬಿತ್ತಿಗಿದ್ದೇನೆ ಡೌನ್. ಅವರೆಲ್ಲ ಹೋಗ್ತಿದ್ದಾರೆ. ನೋಡು ಯಾರು 1 million ಸಬ್ಸ್ಕ್ರೈಬರ್. ಗೈಸ್ ಅಲ್ಲಿ ತೆಪ್ಪ ಇದಾವೆ, ಕಾಣಿಸ್ತಿರ್ಬೋದು. ಬಟ್ ಅದು ಆ ಕಡೆ ಇದೆ, ಈ ಕಡೆ ಇದ್ರೆ ಅವಾಯ್ಡ್ ಮಾಡ್ಬೋದು. ಹೇಳ್ದೆ ತೆಪ್ಪದಲ್ಲಿ ಗಾಳಿಪಟ ಮೂವಿ ರೀಕ್ರಿಯೇಟ್ ಮಾಡೋಣ, ನೀನು ಸೌಮ್ಯ ಆಗು ಅಂತಂದು. ಕೇಳಿಲ್ಲ ನಮ್ಮ ಹುಡುಗ. ಹೆಂಗನಿಸ್ತು ಉಲ್ಲಾಸ್? ಒಂದ್ ರೇಂಜಿಗೆ ಚೆನ್ನಾಗ್ ಅನಿಸ್ತು. ಬೆಟ್ಟ ಐತಂತೆ, ಅದು ಸ್ವಲ್ಪ ಭಯ ಆಗ್ತೈತೆ. ಹೋಗಿ ಹತ್ಬಿಟ್ಟು ನೋಡೋಣ. ಹತ್ಬಿಟ್ಟು ನೋಡಿ ಡಿಸೈಡ್ ಆಗೋಣ ಹೆಂಗ ಅನಿಸ್ತು ಅಂತಂದು. ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ಬೆಡ್ಶೀಟ್ ಹಾಕೊಡಿ ಅಣ್ಣ. ಬೆಡ್ಶೀಟ್ ಮೆಚ್ಕೋಬೇಕು, ಚೆನ್ನಾಗಿದೆ, ಸೈಕಾಗಿ. ಇವ್ರನ್ನ ಕರ್ಕೊಂಡ್ ಬರ್ಲಿಲ್ಲ, ನಾವೇ ಬಂದಿರೋದು. ಇಷ್ಟು ವರ್ಷ ಆಯ್ತು ಅಭಿದು. ಇವಾಗ ಆಲ್ರೆಡಿ MCA ಕಂಪ್ಲೀಟ್ ಆಯ್ತು. ಇನ್ನ ಅವನು ಈ ಪ್ಲೇಸಿಗೆ ಬಂದಿರಲಿಲ್ಲ, ನಮ್ ಜೊತೆ ಬಂದಿದ್ದಾನೆ. ಪ್ಲೇಸ್ ಕಂಡಿಟ್ಟಿದ್ದೀವಿ ಸ್ಪೆಷಾಲಿಟಿ. ಇವ್ರು ನಮ್ ಕಂಡ್ರೆಲ್ಲ ಬರ್ತಿದ್ದಿಲ್ಲ ನಾವು ಇಲ್ಲಿ. ಹೌದು, ನಾವೇ ಸಪ್ರೇಟ್ ಆಗಿ ಬಂದಿದ್ದು. ನೋಡ್ಬೋದು ಈ ವಾಹನದಲ್ಲಿ ಬಂದಿದ್ದು. ಈ ವಾಹನಕ್ಕೆ ಹೆಸರಿತ್ತಿಲ್ಲ, ಆ ವಾಹನದ ಹೆಸರು ನನಗೆ ಗೊತ್ತಿಲ್ಲ. ಅದಕ್ಕೆ ನಾಮಕರಣಕ್ಕೆ ನಾನು ಹೋಗಿಲ್ಲ. ನಾಮಕರಣಕ್ಕೆ ಹೋದಾಗ ಡಿಸೈಡ್ ಮಾಡ್ತೀನಿ. ಬೆಟ್ಟ ಯಾವ ಕಡೆ? ಬೆಟ್ಟ ಅಂತೆ, ಬೆಟ್ಟಕ್ಕೆ ಹೋಗ್ಬೇಕು. ಫ್ರೀ ಮಾಡಿ ಆಯ್ತು. ಇದು ಅಬ್ಬಣ್ಣ ಫ್ರೆಂಡು. ಗೈಸ್ ಈಗ ಯಾವ್ದೋ ಬೆಟ್ಟ ಅಂತ ಈಶ್ವರನ್ ದೇವಸ್ಥಾನ. ನಾವು ಆಕ್ಚುಲಿ ಲೊಕೇಶನ್ ಕೇಳಿದ್ದೆ ಅಜ್ಜ ಹತ್ರ. ಅವ್ರು ಹೇಳಿದ್ರು ಇದೇ ರೂಟಲ್ಲಿ ಹೋಗಿ ಅಂತ. ಡ್ರೈವರ್ ಇದೆ ನಮ್ಮ ಹತ್ರ ನೋಡಿ. ಫುಲ್ಲು
ಇದು ಸೇಮ್ ಜೋಗಿ ಮಂಟಿ ಇದು ಬರಂಗ್ ಬಂದಿಲ್ವಾ ಕ್ರಾಸ್? ಅದೇ ಬೈಕ್ ಕಾಲ್ನಡಿಗೆ ಹೋಗ್ತಿದ್ವಿ ನಾವು. ಮೈಸೂರಿಗೆ ಜಾಸ್ತಿ ಮತ್ತು ಹೋಗುವ ಜಾಗಕ್ಕಿಂತ ಹೋಗುವ ದಾರಿ ಅದ್ಭುತವಾಗಿದೆ. ಎಸ್. ಆದ್ರೂ ಈ ಮಕ್ಕಳಿಗೆ ಗೊತ್ತಿಲ್ಲ ಚಾ. ಮನುಷ್ಯನ ಕರ್ಕೊಂಡು ಅವ್ರಿಗೆ ಬಿಟ್ಟಿದ್ದೀನಿ ಕರ್ಕೊಂಡ್ಬರ್ಬೇಕಂದು ಸಪೋರ್ಟ್ ಮಾಡ್ತಿದ್ದೀನಿ ಎಲ್ಲ ಮಕ್ಕಳಿಗೂ. ನೋಡ್ತೀವಿ ಯಾವ ಥರ ಹೋಗ್ತೀವಿ ಅಂತಂದು ಆಗುತ್ತೆ ಜಾಸ್ತಿ ಕೆಲ್ಸಕ್ಕೆ ಹೋಗಿದೆ. ಜೀವನ ಮಾಡೋಕ್ಕಾಗಲ್ಲ, ದೂರ ಬಂದೋದಕ್ಕಾಗಲ್ಲ, ಮಾಡಬೇಕು ಮಾಡ್ಕೊಂಡಿದ್ದೆಲ್ಲ ಮನಸ್ಸಲ್ಲಿ ಹೋಗ್ಬೇಕು. ಅಲ್ಲಿ ನೋಡ್ಬೋದು ನೀಟಿಗೋಸ್ಕರ ಕಾಲು ಎತ್ಕೊಂಡು ಹೋಗ್ತಿದ್ದಾರೆ, ನಾವು ಪ್ಯಾಂಟ್ ಎತ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಜೀವನ. ಪ್ಯಾಂಟ್ ಎತ್ತಿ ಜೀವನ ಎಲ್ಲ ಬರ್ಬೋದಾಗಿತ್ತು. ನೋಡ್ಬೋದು ಮೀನಿಗೆ ಬೇಕಂತ ಹೋಗ್ತಾನೆ ಬಟ್ಟು ಅದು ಬೇಜಾರು. ನಾವೇ ಒಂದು ಕೆಜಿ ಮೀನು ತಗೊಂಡೋಗಿ ನೀರಾಗ್ತದೆ ಇದೆಯಲ್ಲ. ಆದ್ರೆ ಈ ರೂಟ್ ಒಂಥರ ಏನ್ ಬೆಟ್ಟಪ್ಪ. ಬರಂಗಿಲ್ಲ ಅವಾಗಿಂದ. ಯಾವ್ದೋ ಟ್ಯಾಂಕ್ ಗೈಸ್. ಆ ಟ್ಯಾಂಕ್ ಅಲ್ಲಿ ಆಕಾಶ ಮುಗಿಸ್ತಾನೆ ಅಂತಿದ್ದೀನಿ. ಬೇಕಂದ್ರೆ ಕಮೆಂಟ್ ಕಮೆಂಟ್ ಮಾಡ್ಲಿಲ್ಲ ಅಂದ್ರೆ ಪಕ್ಕ ನಿಮ್ ಹುಡುಗಿ ನಿಮ್ ಬಿಟ್ಟು ಓಡೋಗ್ತಾರೆ. ಯೋಚನೆ ಮಾಡ್ರಿ, ಸಿಂಗಲ್ ಆಗಿರೋ ಹುಡುಗಿನೇ ಸಿಗಲ್ಲ. ಹುಷಾರು, ಅಷ್ಟಕ್ಕೆ ಜಾಸ್ತಿ ಮೌಲ್ಯತೆ ಕೊಡ್ಬೇಡಿ. ಅವಾಗ ಲವ್ ಮಾಡಿ ಬ್ರೇಕಪ್ ಮಾಡ್ಬೇಕು. ಬ್ರೇಕಪ್ ಆದಾಗ ನಿಮ್ಗೆಲ್ಲ ರೈಟ್ ಬರುತ್ತೆ, ಉಪ್ಪಸ್ ಬರುತ್ತೆ. ಅದಕ್ಕೆ ಆಕಾಶಕ್ಕೆ ಒಂದು 60 ಬ್ರೇಕಪ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. 60 ಬ್ರೇಕಪ್ ಆದ್ರೆ ಬುದ್ಧಿ ಬಂದಿಲ್ಲ ಮಗನ್ಗೆ, ಇನ್ನು ಲವ್ ಅಂತಾನೆ. ಏನ್ ಮಾಡ್ಬೇಕೋ ಗೊತ್ತಿಲ್ಲ. ನೀವೆಲ್ಲ ಸ್ವಲ್ಪ ಕಮೆಂಟ್ ಅಲ್ಲಿ ಹೋಗ್ರಿ. ಈ ಲವ್ ಕೋವೆ ಎಲ್ಲ ನಮ್ಗ ಅಪ್ಪಡೇ ಹೇಳ್ದೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಕರ್ಕೊಂಡ್ಬಂದು ಕಾಯ್ಸೋದು ಏನ್ ನಾನು ಅಲ್ಲಿ ಶೂ ಅಲ್ಲಿ ಇಳಿಸ್ಬಿಟ್ಟೆ, ಅಲ್ಲಿ ನೆನ್ಬಿಟ್ಟೆ. ಸೊ ಹಂಗಾಗಿ ನನ್ನ ಸಾಕ್ಸ್ನ ಗಾಡಿಗೆ ತೊಳೆದ್ಬಿಟ್ಟು ಆರಾಗ್ಬಿಟ್ಟಿದ್ದೀನಿ. ಇವಾಗ ಹೋಗ್ತಾ ಇದ್ವಿ. ಲೆಟ್ಸ್ ಚಲೋ. ಗೈಸ್, ಇದು ಫಸ್ಟ್ ಆಫ್ ಬ್ಲಾಗ್ ಟ್ರಿಪ್ ಆಗಿರುತ್ತೆ. ಇದನ್ನ ದುರ್ಗದಿಂದ ನಮ್ಮ ಅಣ್ಣಂದು ಕುವೆಂಪು ಯೂನಿವರ್ಸಿಟಿ ಪಾರ್ಟ್ 1 ಡೇ 1 ಆಫ್ ಟ್ರಾವೆಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಬರುತ್ತೆ, ಅದು ಪಾರ್ಟ್ 2 ಡೇ 2. ಸೊ ನೋಡೋಣ, ಏನೋ ಹೇಳ್ತಿದ್ದಾನೆ, ನೋಡೋದ ಹೆಂಗಾಗುತ್ತೆ ಅಂತ. ಓಕೆ ಗೈಸ್, ಬನ್ನಿ ದೇವಸ್ಥಾನಕ್ಕೆ ಬಂದು ವ್ಯೂ ನೋಡೋದ ಹೆಂಗಿದೆ ಅಂತ. ಓ ಮೈ ಗಾಡ್ ಗೈಸ್, ಅಲ್ಲಿ ಬೆಟ್ಟ ಇದೆ, ಬನ್ನಿ ತೋರಿಸ್ತೀನಿ. ಇದು ಕೂಗುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಗುಡ್ಡ ಲಕ್ಷ್ಮೀ ರಂಗನಾಥ ಸ್ವಾಮಿ. ಓಕೆ, ಬಟ್ ಅದು ಕ್ಲೋಸ್ ಆಗಿದೆ. ಇಲ್ಲಿ ಗಣೇಶ ಇನ್ನು ಇವಾಗ ಬಿತ್ತನೆ ಮಾಡಿ ಇದಾಕಿದಾಗ ಮ್ಯಾಪಿಗೆ ಬಂದಂಗ ಐತೆ ಜೀವನ. ಮ್ಯಾಪ್ ಅಲ್ಲಿ ನೋಡ್ಕೊಂಡು ಆಗಲ್ಲ. ಅಬ್ಬಿ ಅವರು ಸಾಹಸ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದ್ರೆ ಸ್ನೇಹಿತರಿಂದ ಒತ್ತಡ.
ಸ್ನೇಹಿತರು ಸೇಫ್ಟಿ ಪ್ರಿಕಾಷನ್ಸ್ ಬೇಕು ಅಂತಿದ್ದಾರೆ. ಏನಲ್ಲಿ ಇವಾಗ ನನಗೆ ಅತ್ಯುತ್ತಮವಾಗಿ ಗೊತ್ತಾಗಿದ್ದೇನೆಂದ್ರೆ ಆಕಾಶ ಅಡ್ಡ. ಹೆಂಗಿದೆ? ಹೌದು, ಫ್ಯಾಮಿಲಿ ಬಂದ್ರೆ ದೇವಸ್ಥಾನ ಬೇರೆ ಇದೆಯಲ್ಲ. ಗೊತ್ತು ನೀನ್ ಅದಲ್ಲ ಹತ್ತಿ ಇಳಿಯೋದ್ ಬಹಳ ಈಸಿ ಕಣ. ಬೇಡ ಅವೆಲ್ಲ ಕುತ್ಕ ಸಾಕ್, ಅಲ್ಲೇ ಚೆನ್ನಾಗಿ ಫೋಟೋ ತೆಗಿತಾರೆ. ನಿಮ್ ಕುತ್ಕೊಳ್ಳಲ್ಲಿ ಫೋಟೋ ಇಸ್ಕೊಡ್ರ, ಇದೆ ಲಾಸ್ಟ್ ಪ್ಲೇಸ್. ಇದ್ರ ಮೇಲೆ ಆಗ್ಬಿಟ್ಟಿದೆ ದೇವಸ್ಥಾನದ ಮೇಲೆ. ಇಲ್ಲ ಐತೆ ಬಟ್ ನೀವು ಇಲ್ಲಿ ಹತ್ರ ಇದ್ರೂ ಬಂದಿಲ್ಲ ಫಸ್ಟ್ ನೀವು. ಅಲ್ಲ ನಮ್ ಜೊತೆ ಬರ್ಬೇಕಂತ ಇರ್ತಾನ. ನಾನೇ ಕರ್ಕೊಂಡ್ ಬಂದಿರೋದು ಎಲ್ಲರಿಗೂ ಬನ್ನಿ. ನಿಮ್ಗೆ ಇಂಥ ಅದ್ಭುತ ಪ್ಲೇಸ್ಗಳು ನನ್ನಂತ ಸಂಚಾರಿಗಾದ್ರೂ ಸಿಗುತ್ತೆ. ದೇವಸ್ಥಾನದ ಪಕ್ಕ ಇನ್ನೊಂದು ದೇವಸ್ಥಾನ ಇದೆ ಸಣ್ಣದು, ರಾಮಾನುಜಾಚಾರ್ಯರು ದೇವಸ್ಥಾನ. ಕ್ರೇಜ್ ಇದೆ ಗೈಸ್. ನಮ್ಮ ಹುಡುಗ ಏನೋ ಹೇಳ್ಕೊತಾನೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತಾನು. ಇದೊಂದು ಬ್ರೇಕಪ್ ಆಗ್ಲಿಲ್ಲ. ಮನೆ ಮಾತ್ರ ಸಕ್ಕತ್ತಾಗಿದೆ, ಹೋಗ್ಬೇಕಾರೆ ನೋಡ್ಕೊಂತ ಆ ತರ ಮನೆ ಮಾಡ್ಬೇಕಲ್ಲ. ಮಾಡೋಣ ಯಾವ್ದಾರ ಬ್ಯಾಂಕ್ ತನ್ನ ಹೊಡೆದು ಇಲ್ಲ ಲೋನ್ ತಕೊಂಡು ಎಷ್ಟಾಗ್ಬಿಟ್ಟು ಈಗೊಂದು ನೆಕ್ಸ್ಟ್ ಸೂಪರ್ ಸೂಪರ್ ಸೂಪರ್. ನಾವ್ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ದಿನ ಮಸ್ತ್. ಹೌದು, ಆ ರೋಡ್ ಅಂದ್ರೆ ವೆಹಿಕಲ್ ಕಮ್ಮಿ ಇದ್ವು. ಇವಣ್ಣ ಹೇಳಿತ್ತಲ್ಲ ಸೈಟ್ ಇತ್ತು ಮಾತ್ರ ಕ್ರೇಜಿ. ಒಂದು ಗೋಬಿ ಆರ್ಡರ್ ಮಾಡಿದ್ದಾರೆ, ತಿನ್ಬೇಕಾಗ್ತಾ ಇದೆ. ಇದು ಇನ್ನೊಂದು ಗೋಬಿ ಬಂದಿದೆ, ಅಲ್ಲಿ ಆಲ್ರೆಡಿ ತಿಂತಾ ಇದಾರೆ. ಇದು ನಮ್ದಿದೆ, ತಿನ್ಬೇಕೀಗ. ಗಾಡಿ ಪಾರ್ಕಿಂಗು. ಇದೇ ಹೇಳಿದ್ದು ಇಲ್ಲಿ ಫೋಟೋ ತಗೋಬೇಕು ಅಂತ. ಗೈಸ್ ನೋಡಿ ಗೈಸ್, ಕ್ರೇಜಿ ಆಗಿದೆ. ಶನೇಶ್ವರ ದೇವಸ್ಥಾನ. ನೋಡಿ ಗೈಸ್, ಬ್ರಿಡ್ಜ್ ಯಾವುದು ಚೆನ್ನಾಗಿದೆ. ಹಿಂಗೆ ಬಂದ್ವಿ, ಕರಿತಾ ಇದಾರೆ ಗೈಸ್ ಅಲ್ಲಿಂದ. ಯಾಕೆ ಏನೋ ಸೈಡ್ ಸ್ಟ್ಯಾಂಡ್ ಅಂತ ಅನ್ಸೈತೆ. ಹಾ, ಆಫ್ ಆಗ್ತೈತೆ. ಈಗ ನಮ್ಮ ಅಣ್ಣಂದು ಹಾಸ್ಟೆಲಿಂದ ಇದೊಂದು ಮಂಡಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ರೂಮಿಂದ ಹಾಸ್ಟೆಲ್ಗೆ ಹೋಗಿ ರೂಮಿಗೆ ಹೋಗಿ ಮತ್ತೆ ಮಂಡಿಗೆ ಬಂದಿರೋದು. ಓಕೆ, ಮಂದಿ
ಓಕೆ ಬಿಡಪ್ಪ. ಎಷ್ಟು ಕರೆಕ್ಷನ್ಸ್ ಮಾಡ್ದಂಗೆ ಗೈಸ್. ನಾನು ಇದು ಫಸ್ಟ್ ಟೈಮ್ ಬಂದಿದ್ದೀನಿ, ಸೊ ಅದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದ ಏನು ಮಾಡೋದ ಅಂತ ಎಲ್ಲಿ ಗೈಸ್ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಜೆನ್ಯೂನ್ ಪರ್ಸನ್ ಚೆನ್ನಾಗೈತೆ ಅಂತಂದು ಹೇಳಿದ್ರೆ ಬಂದು ತಿನ್ನಿ, ಇಲ್ಲಾಂದ್ರೆ ತಲೆಗೆಡ್ಕೊಂಡ್ಬಿಡಿದೆ. ಆಯ್ತು guys, ನೋಡೋಣ ಹೆಂಗಿರುತ್ತೆ ಅಂತ. ಮಂದಿಲಿ ಆ್ಯಕ್ಚುಲಿ ಹಿಂಗೆ ಕುತ್ಕೊಳ್ಳೋದು, ಹಿಂಗೆ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು. ನೆಕ್ಸ್ಟ್ ಬರಬೇಕು, ಈ ಥರ ಇರುತ್ತೋ ಯಾವ ಥರ ಕೊಡ್ತಾನೋ ಗೊತ್ತಿಲ್ಲ, ನೋಡೋದು. ಗೈಸ್ ಈಗ ಬಿರಿಯಾನಿ ಬಂತು, ನಾವು ಅಲ್ಲಿಂದ ಈ ಜಾಗಕ್ಕೆ ಶಿಫ್ಟ್ ಆದ್ವಿ. ಅಲ್ಲಿ ಸ್ವಲ್ಪ ಭಾಳ ಜನ ಬಂದರು, ಸೊ ಅದಕ್ಕಾಗಿ ನಾವು ಕಂಫರ್ಟ್ ಇರಲಿ ಅಂತ ಇಲ್ಲೇ ಕೂತ್ಕೊಂಡ್ವಿ. ಈಗ ಇಲ್ಲಿ ಕುತ್ಕೊಂಡಿದ್ವಿ, ಪ್ಲೇಟ್ಸ್ ಇದೆ, ಕುತ್ಕೊಂಡು ಸಪ್ರೇಟಾಗಿ ತಿನ್ನೋದು ಅಷ್ಟೇ.